ಮಾಸ್ಕ್ ಮ್ಯಾನ್ ಉರುಳೆ ಇಟ್ಕೊಂಡು ಬರ್ತಾನೆ, ಆದ್ರೆ ಅದು ಎಲ್ಲಿಂದ ಬಂತು ಅಂತ ತನಿಖೆ ಮಾಡಲ್ಲ. ಇದು SIT ತನಿಖಾ ತಂಡದ ವೈಖರಿ. ಚರ್ಚ್ ಮಸೀದಿಯಲ್ಲಿ ಹೆಣವನ್ನ ಹೂತಿಟ್ಟಿದ್ದೇನೆ ಅಂತೀನಿ, ನಾವು ಗುಂಡಿಯನ್ನ ಅಂದ್ರೆ ನೀವು ಗುಂಡಿಯನ್ನ ತೋರಿಸ್ತೀರಾ SITಗೆ? ಸುರೇಶ್ ಗೌಡ ಅವರ ಪ್ರಶ್ನೆ ಇದಾಗಿದೆ. ಮಾಸ್ಕ್ ಮ್ಯಾನ್ ಬುರುಡೆಯನ್ನ ಇಟ್ಕೊಂಡು ಬರ್ತಾನೆ, ಆದ್ರೆ ನಾವು ಅದು ಎಲ್ಲಿಂದ ಬಂತು ಅಂತ ಹೇಳಿ SIT ತನಿಖಾ ತಂಡ ತನಿಖೆ ಮಾಡಲ್ಲ. ಅದೇ ತನಿಖಾ ತಂಡದ ವೈಖರಿ. ಚರ್ಚ್ ಮಸೀದಿಯಲ್ಲಿ ಹೆಣ ಹೂತಿಟ್ಟಿದ್ದೇನೆ ಅಂತೀನಿ, ನೀವು ಗುಂಡಿಯನ್ನ ತೋಡ್ತೀರಾ SITಗೆ? ಸುರೇಶ್ ಗೌಡ ಅವರು ಪ್ರಶ್ನೆ ಇತ್ತು. ಸಮೀರ್ ಕಪ್ಪು ಗ್ಲಾಸ್ ಅನ್ನ ಹಾಕೊಂಡು ಬರ್ತಾನೆ, ಹಿಂದೂ ಧರ್ಮದ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾನೆ, ಇದೇ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡ್ತಾನ ಸಮೀರು. ದೋತಾ ಸಮೀರ್ ವಿರುದ್ಧ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಗರಂ ಆಗಿರುವಂಥದ್ದು. ಎಸ್ ವೀಕ್ಷಕರೇ, ಬಿಜೆಪಿಯ ಶಾಸಕ ಸುರೇಶ್ ಗೌಡ ಅವರ ಕೆಲವೊಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಸ್ವಲ್ಪ ಲೇಟಾಗಿ ಕೇಳಿದ್ರ ಅಂತ ನನ್ನ ಪ್ರಶ್ನೆ. ಏನು ಅಂತಂದ್ರೆ, ಇದೇ SIT ತನಿಖಾ ತಂಡ ಈಗ ಚುರುಕುಗತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಈ ಹಿಂದೆ ಬುರುಡೆ ಇಟ್ಕೊಂಡು ಬಂದಾಗ ಎಲ್ಲಿಂದ ಬಂತು ಬುರುಡೆ ಅಂತ ಕೇಳೋದು ಬಿಟ್ಬಿಟ್ಟು ಆತ ಹೇಳಿದ ಕಡೆ ಎಲ್ಲ ಅಗಿತ ಕುಂತ್ಕೊಂಡ್ರು. ಎಲ್ಲಿಂದ ತಗೊಂಬಂದೆ, ಯಾರ ಪರ್ಮಿಷನ್ ನಿನಗೆ ಯಾರು ಕೊಟ್ರು? ಹೂತಿರುವಂತಹ ಶವವನ್ನ ಮೇಲೆ ಕೆತ್ತಬೇಕು ಅಂತಂದ್ರೆ ಪರ್ಮಿಷನ್ ಇರಬೇಕು, ಇಲ್ಲ ಅಂತಂದ್ರೆ ಎತ್ತಕ್ಕಾಗೋದಿಲ್ಲ. ಯಾರಿಗೆ ಕೊಟ್ರು ನಿಂಗೆ ಪರ್ಮಿಷನ್ ಅಂತ ಹೇಳಿ ಗಟ್ಟಿಯಾಗಿ ಕೇಳಿದ್ರೆ SIT ತನಿಖಾ ತಂಡ ಅವತ್ತೇ ಸತ್ತಿಗಳು ಕಕ್ಕು ಬಿಡ್ತಿದ್ದ ಅವನು. SIT ತನಿಖಾ ತಂಡ ಸ್ಮೂತ್ಗೆ ಯಾಕೆ ತಗೊಂಡೋಯ್ತು ಅನ್ನುವಂಥ ಪ್ರಶ್ನೆಯನ್ನ ಮಾಡಿರುವಂತಹ ಸುರೇಶ್ ಗೌಡ್ರು. ಇನ್ನು ಮಸೀದಿ ಅಥವಾ ಚರ್ಚ್ ಒಳಗಡೆ ನಾನು ಹೂತಿಟ್ಟಿದ್ದೇನೆ ಅಂತಂದ್ರೆ ಅದನ್ನ ಕೆಡುವಂತ ಕೆಲಸ ಮಾಡ್ತಾರಾ SIT ತನಿಖಾ ತಂಡ ಅಂತ ಹೇಳಿ ಗರಂ ಹಾಕಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಮಾಡಲ್ಲ ಅಲ್ವಾ SIT ತನಿಖಾ ತಂಡ? ನನ್ನ ಪ್ರಶ್ನೆ ಮಾಡುತ್ತೆ ಫಸ್ಟ್, ಎಲ್ಲಿಂದ ಬಂದೆ ಅಂತಾನು. ಈ ಒಂದು ಕೇಸ್ನಲ್ಲಿ ಯಾಕೆ ಹಂಗಾಗಿಲ್ಲ ಅಂತ ಹೇಳಿ ಸುರೇಶ್ ಗೌಡ್ರು ಹೇಳಿರುವಂಥದ್ದು. ಎಸ್, ಏನ್ ಹೇಳಿದ್ರು ಒಂದ್ಸಲ ನೋಡ್ಕೊಂಡ್ ಬನ್ನಿ. ಎಲ್ಲರೂ ಕೂಡ ಇದರಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ ನಮ್ಮ ಧರ್ಮಸ್ಥಳದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಭಾರತೀಯ ಜನತಾ ಪಕ್ಷ ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಧರ್ಮಸ್ಥಳದಲ್ಲಿ ಆಯೋಜನೆ ಮಾಡಿದ್ದೇವೆ. ಅದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಧರ್ಮವನ್ನ ರಕ್ಷಣೆ ಮಾಡಬೇಕು ಅನ್ನೋದು ಇದ್ರ ಉದ್ದೇಶ. ಅದರಿಂದ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಇವತ್ತು ಸೇರ್ತಾ ಇದ್ದಾರೆ. ನಾಳೆ ತುಮಕೂರು ಜಿಲ್ಲೆಯಿಂದಲೂ ಕೂಡ ಸುಮಾರು ಒಂದು 100 ಬಸ್ಗಳನ್ನ ನಾವು ಆಯೋಜನೆ ಮಾಡಿದ್ದೇವೆ. ನನ್ನ ಕ್ಷೇತ್ರದಿಂದಲೂ ಕೂಡ ಸುಮಾರು ಒಂದು 50 ಬಸ್ಗಳನ್ನ ನಾವು ಆರ್ಗನೈಸ್ ಮಾಡಿದ್ದೇವೆ. ಮತ್ತೆ ಇವತ್ತು ಒಂದು ಹಿಂದೂ ಧರ್ಮದ ಪಾವಿತ್ರತೆಯನ್ನು ಉಳಿಸುವಂತದ್ದು, ಇನ್ನೊಂದು ಧರ್ಮಸ್ಥಳದ ಪಾವಿತ್ರತೆಯನ್ನು ಉಳಿಸುವಂತದ್ದು, 2 ಕೆಲಸಗಳು ಆಗ್ಬೇಕಾಗಿದೆ. ಇವತ್ತು ಧರ್ಮಸ್ಥಳದಲ್ಲಿ ಕೆಲವು ದಿನಗಳಿಂದ ನಡೀತಿರುವ ವಿದ್ಯಮಾನಗಳನ್ನೆಲ್ಲ ನಾವು ನೋಡಿದ್ದೇವೆ. ಅದರಲ್ಲಿ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾರೋ ಒಬ್ಬ ಬುರುಡೆ ಹಿಡ್ಕೊಂಡ್ ಬರ್ತಾನೆ, ನಾನು 100 ಶವಗಳನ್ನ ಹುಡಿತೀನಿ ಅಂತ ಹೇಳ್ತಾನೆ, ಅವೆಲ್ಲವೂ ಅತ್ಯಾಚಾರಕ್ಕೆ ಒಳಗಾಗಿತ್ತು ಅಂತ ಹೇಳ್ತಾನೆ. ಅದಾದ್ಮೇಲೆ ಇವತ್ತು ಇದು ನಡೆದ ಘಟನೆ 20 ವರ್ಷದ ಹಿಂದೆ ಆಗಿರುವಂತ ಒಂದು ಘಟನೆ. ಅದಾದ್ಮೇಲೆ ಈ ತನಿಖೆ SIT ರಚನೆ ಆಗ್ಬೇಕು ಅಂತ ಹೇಳಿ ಕೆಲವರು ಆಗ್ರಹ ಮಾಡ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರು ಎಲ್ಲರ ಮುಂದೆ ಹೇಳ್ತಾರೆ, SIT ಯಾರೋ ಹೇಳಿದ್ರೆ ನಾನು ಮಾಡಕ್ಕಾಗುತ್ತೆ SIT ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಬಂದು ಅದನ್ನ SITಗೆ ಆದೇಶ ಮಾಡ್ತಾರೆ. ಇದರಲ್ಲಿ ನಮಗೆ ಮೇಲ್ನೋಟಕ್ಕೆ ಅನ್ಸೋದು ಅಂದ್ರೆ
ಯಾರೋ ದೇವಿಯಲ್ಲಿ ಇದನ್ನ ಸೂಚನೆ ಕೊಟ್ಟವ್ರೆ ಅಂತ ಅನ್ಸುತ್ತೆ. ಈಗ ಬುರುಡೆ ಏನು ಆ ಮನುಷ್ಯ ಬುರುಡೆ ಇಟ್ಕೊಂಡ್ ಬಂದಿದ್ನಲ್ಲ, ಆ ಬುರುಡೆ ಎಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. ಬೆಂಗಳೂರಿಂದ ಅದು ಎಲ್ಲಿವರೆಗೆ ಆ ಬುರುಡೆ ಪ್ರಯಾಣ ಮಾಡಿದೆ ಅಂತ ಹೇಳಿ. ಇದರಿಂದ ನನ್ಗನ್ಸುತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.